ಹಾಯ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾವು ಮಾತನಾಡ್ಲಿಕ್ಕೆ ಹೊರಟಿರೋದು ಕರ್ನಾಟಕದ ರೀಸೆಂಟ್ಲಿ ರಿಲೀಸ್ ಆದಂತಹ ಒಳ್ಳೆಯ ಹಿಟ್ ಫಿಲ್ಮ್ ಆದಂತಹ ಕಾಂತಾರ ಚಾಪ್ಟರ್ 1 ಮೂವಿ. ಎಸ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ಫಿಲ್ಮ್ನಲ್ಲಿ ಕರ್ನಾಟಕದ ಮೋಸ್ಟ್ ಫೇಮಸ್ ಆಕ್ಟರ್ ಹಾಗೂ ಡೈರೆಕ್ಟರ್ ಆದಂತಹ ರಿಷಬ್ ಶೆಟ್ಟಿ ಅವರು ಅಭಿನಯಿಸಿದ್ದಾರೆ. ಹಾಗೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ಫಿಲ್ಮ್ನ ಪ್ರೊಡ್ಯೂಸರ್ ಬಂದು ವಿಜಯ್ ಕಿರಕೊಂದೂರ್ ಆಗಿದ್ದು, ಮ್ಯೂಸಿಕ್ ಡೈರೆಕ್ಟರ್ ಬಂದು ಬಿ ಅಜನೀಶ್ ಲೋಕನಾಥ್ ಆಗಿದ್ದಾರೆ. ಹಾಗೆ ಈ ಫಿಲ್ಮ್ನ ಬಜೆಟ್ ಬಂದು 125 ಕೋಟಿ ಆಗಿದ್ದು, ಈ ಫಿಲ್ಮ್ ಟೋಟಲ್ ಇಂಡಿಯಾದಲ್ಲಿ 7,000 ಸ್ಕ್ರೀನ್ ಮುಖಾಂತರ ರಿಲೀಸ್ ಆಗ್ತಿದೆ. ಹಾಗೆ ಓವರ್ಸೀಸ್ನಲ್ಲಿ 2,500 ಸ್ಕ್ರೀನ್ ಮುಖಾಂತರ ರಿಲೀಸ್ ಆಗ್ತಿದೆ. ಹಾಗೆ ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಕರ್ನಾಟಕದ ಮೋಸ್ಟ್ ಫೇಮಸ್ ಆಕ್ಟರ್ ಹಾಗೂ ಡೈರೆಕ್ಟರ್ ಆದಂತಹ ರಿಷಬ್ ಶೆಟ್ಟಿ ಅವರ ಅಭಿಮಾನಿಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಎಲ್ಲ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಇತರ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೀವಿ. ಹಾಗೆ ಈ ಫಿಲ್ಮ್ 8ನೇ ದಿನಕ್ಕೆ 4 ಶೋ ಪ್ಲಸ್ ಅಡ್ವಾನ್ಸ್ ಬುಕಿಂಗ್ನ ಪ್ರಕಾರ ಕರ್ನಾಟಕದಲ್ಲಿ 8,65,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ ಆಂಧ್ರ ಪ್ರದೇಶದಲ್ಲಿ 8ನೇ ದಿನಕ್ಕೆ 5,87,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ ತಮಿಳುನಾಡಿನಲ್ಲಿ 6,98,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ ಕೇರಳದಲ್ಲಿ 3,32,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ 8ನೇ ದಿನಕ್ಕೆ ಹಿಂದಿಯಲ್ಲಿ 9,96,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ 8ನೇ ದಿನದ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ 4 ಶೋ ಪ್ಲಸ್ ಅಡ್ವಾನ್ಸ್ ಬುಕಿಂಗ್ ನ ಪ್ರಕಾರ 7,67,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಫಿಲ್ಮ್ ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ 41,65,00,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಫಿಲ್ಮ್ ನ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ 523,76,00,000 ಕಲೆಕ್ಷನ್ ಮಾಡ್ತಿದೆ ಅಂತ ಹೇಳಬಹುದು ಕಾಂತಾರ ಚಾಪ್ಟರ್ 1 ಫಿಲ್ಮ್. ಹಾಗೆ ನೀವೇನಾದರೂ ಈ ಫಿಲ್ಮ್ ನೋಡಿದರೆ ನಿಮ್ಮ ಪ್ರಕಾರ ಹೇಗಿತ್ತಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಕರ್ನಾಟಕದ ಮೋಸ್ಟ್ ಟ್ಯಾಲೆಂಟೆಡ್ ಆ್ಯಕ್ಟರ್ ಆದಂತಹ ರಿಷಬ್ ಶೆಟ್ಟಿ ಅವರ ಅಭಿಮಾನಿಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಎಲ್ಲ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಇತರ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೇವೆ. ಥ್ಯಾಂಕ್ ಯು.